ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್.ಆರ್. ಬೊಮ್ಮಾಯಿ ಅವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1924 ಜೂನ್ 6ರಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಕರಡಗಿ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ರಾಯಪ್ಪ ಬೊಮ್ಮಾಯಿ ಅವರು ಹಾಗೂ ನೀಲಮ್ಮ ಬೊಮ್ಮಾಯಿ ಅವರು ಆಗಿರುತ್ತಾರೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಹುಬ್ಬಳ್ಳಿಯಲ್ಲಿ ಹಾಗೂ ಧಾರವಾಡದಲ್ಲಿ ನಡೆದಿರುತ್ತದೆ. ಇವರು BA ಪದವಿಯನ್ನು ಬೆಳಗಾವಿ ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತಾರೆ ಹಾಗೂ LLB ಪದವಿಯನ್ನು ಬಾಂಬೆ ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತಾರೆ. ಇವರನ್ನು 1942ರಲ್ಲಿ ಇವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ. ಇವರನ್ನು ಸೆರೆಮನೆ ವಾಸಕ್ಕೆ ತಳ್ಳುತ್ತಾರೆ. ಇವರು ಸುಮಾರು 30 ವರ್ಷಗಳ ಕಾಲ ವಕೀಲರಾಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ಇವರಿಗೆ 1951 ಮೇ 30ರಂದು ಗಂಗಮ್ಮ ಎಂಬುವರೊಡನೆ ಇವರಿಗೆ ವಿವಾಹವು ನಡೆಯುತ್ತದೆ. ಇವರಿಗೆ 2 ಗಂಡು ಮಕ್ಕಳು ಜನಿಸಿರುತ್ತಾರೆ. ತದನಂತರ ಇವರನ್ನು 1967ರಲ್ಲಿ ಹುಬ್ಬಳ್ಳಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಮೈಸೂರು ರಾಜ್ಯ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. ತದನಂತರ ಇವರು ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಸಹ ಇವರು ಸೇವೆ ಸಲ್ಲಿಸುತ್ತಾರೆ. ಹಾಗೂ ಇವರು 1972ರಿಂದ 1977ರ ತನಕ ಕಾಂಗ್ರೆಸ್ಸಿನ ಸಂಘಟನಾ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಹಾಗೂ 1977ರಿಂದ 1990ರವರೆಗೂ ಇವರು ಜನತಾದಳದ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ಇವರನ್ನು 1988ರಿಂದ ಇವರನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುತ್ತಾರೆ ಹಾಗೂ 1989ರಲ್ಲಿ ಇವರ ಸರ್ಕಾರವನ್ನು ಅಂದಿನ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಶ್ರೀ P. ವೆಂಕಟಸುಬ್ಬಯ್ಯನವರು ಇವರ ಸರ್ಕಾರವನ್ನು ವಜಾ ಮಾಡುತ್ತಾರೆ. ಇವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುತ್ತಾರೆ. ಇವರಿಗೆ ಸುಪ್ರೀಂ ಕೋರ್ಟಿನಲ್ಲಿ 1994ರಲ್ಲಿ ಜಯ ಸಿಗುತ್ತದೆ. ತದನಂತರ ಇವರು 1990ರಿಂದ 93ರ ತನಕ ಸಮಾಜವಾದಿ ಜನತಾ ಪಕ್ಷ ಸೇರುತ್ತಾರೆ. 1996ರಿಂದ 1998ರ ತನಕ ಇವರು ಕೇಂದ್ರ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಸಚಿವರಾಗಿ ಸೇವೆ ಸಲ್ಲಿಸುತ್ತಾರೆ. ತದನಂತರ ಇವರು 2002ರಿಂದ 2007ರವರೆಗೂ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳದ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸುತ್ತಾರೆ. ಹೀಗೆ ಇವರು ಅನೇಕ ಪಕ್ಷಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ರಾಜಕಾರಣ ಮಾಡಿ ಹಿರಿಯ ರಾಜಕಾರಣಿಗಳಾದ ಹಾಗೂ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾದ ಶ್ರೀ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರು 2007ನೇ ಇಸವಿ ಅಕ್ಟೋಬರ್ 10ರಂದು ಇವರು ನಿಧನ ಹೊಂದುತ್ತಾರೆ. ಇವರಿಗೆ ನಾನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.